ನನ್ನ ಹಸ್ಬೆಂಡ್ ಏಮದೇವರ ಇವತ್ತು ನಾನಿಲ್ಲಿ ನಿಂತಿದ್ದೀನಿ ಕಾರಣ ಅಂದ್ರೆ ಇವ್ರೆ ಅಂತ ಹೇಳ್ಬೋದು. ಯಾಕಂದ್ರೆ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ದೇನೋ ಇವ್ರು ನನ್ನ ಗಂಡ ಸಿಗ್ತಿರೋದು. ಅಂದ್ರೆ ನಮ್ದು ಒಂದು ಸಂಸಾರ ಚೆನ್ನಾಗಿತ್ತು, ನಾರ್ಮಲ್ ಆಗಿ ಗಂಡ ಹೆಂಡತಿ ಮಕ್ಳು ಹೆಂಗಿರ್ತಾರೆ ಹಂಗೆ ಇದ್ವಿ. ಅಂದ್ರೆ 75 kg ಇದ್ದೆ ನಾನು. ನಾರ್ಮಲ್ ಆಗಿ ನಾನು ಹೊರಗಡೆ ಎಲ್ಲ ಓಡಾಡೋದು ಮಾಡೋದು ಮನೇಲಿ ನೋಡ್ಕೊಳ್ಳೋದು ಆ ತರ ಇದ್ದೆ. ಇವ್ರು ಹೊರಗಡೆ ಕೆಲಸ ಮಾಡ್ಕೊಂಡು ಬರೋರು. ಒಂದಿನ ನಾನು ಹೊಟ್ಟೆ ನೋವು ಬಂದಿದ್ದು ಅಷ್ಟೇ. ನನಗೆ ಹೊಟ್ಟೆ ನೋವು ಬಂದಿದ್ದು ಅಕ್ಟೋಬರ್ ಅಲ್ಲಿ ಹೊಟ್ಟೆ ನೋವು ಬಂದಿದ್ದು ತೋರಿಸಿದಕ್ಕೆ ಜನವರಿ ಗೊತ್ತಾಯ್ತು ನಮ್ಗೆ ಕ್ಯಾನ್ಸರ್ ಇದೆ ಅಂತ. ಕ್ಯಾನ್ಸರ್ ಅಂತ ಡಾಕ್ಟರ್ ಹೇಳ್ದಾಗೂ ನಾನೇನು ಅನ್ಕೊಳ್ಳಿದ್ರು, ಎಲ್ರಿಗೂ ಇದ್ದಂಗಿರುತ್ತೆ ಬಿಡೋ ಅಂದ್ಬಿಟ್ಟು ನಾನೇನು ಕೂಗ್ಲೂ ಇಲ್ಲ ಏನೂ ಇಲ್ಲ. ಆಮೇಲೆ ಇವ್ರು ಕೇಳಿದ್ರು ಏನ್ ಕ್ಯಾನ್ಸರ್ ಏನು ಅಂತ. ಅವರು ಗರ್ಭಕೋಶದಲ್ಲಿ ಗಂಟಿದೆ, 2 ಗಂಟಿದೆ ಅಂತ ಹೇಳಿದ್ರು. 1 ಗಂಟು ತೆಗಿಬಹುದು ಇವಾಗ, ಇನ್ನೊಂದು ಯೂರಿನ್ ಬ್ಲಾಡರ್ ಗಂಟ್ಕೊಂಡ್ಬಿಟ್ಟಿದೆ, ಅದನ್ನ ತೆಗಿಯಕ್ ಆಗಲ್ಲ ಅಂತ ಹೇಳಿದ್ರು. ಅಷ್ಟಕ್ಕೆ ಇವ್ರು ಏನ್ ಮಾಡಿದ್ರು, ಸದ್ಯಕ್ಕೆ ಈಗ ಅವ್ರಿಗೆ ಹೆಂಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅದನ್ನ ಕೊಡಿ ಅಂತ. ಕೀಮೋ ರೇಡಿಯೇಷನ್ ಎಲ್ಲ ಫಸ್ಟ್ ಕೊಡ್ತೀವಿ ಅಂತ. ದಿನ ಏನಾಯ್ತು ನಮ್ಗೆ ನೋವು ಜಾಸ್ತಿ ಆದಾಗ ಇವ್ರದ್ದು ಫಸ್ಟ್ ಅವಳು ಬದುಕಲಿ ಆಪರೇಷನ್ ಮಾಡ್ಬಿಡಿ ಅಂತಾನೆ ಹೇಳಿದ್ರು. ಆಪರೇಷನ್ ಮಾಡಿ ಆದ್ಮೇಲೆ ನನಗೆ ಕೀಮೋ ರೇಡಿಯೇಷನ್ ಕೊಟ್ಮೇಲೆ 75 kg ಇದ್ದೋಳು 30 kg ಬಂದ್ಬಿಟ್ಟು. 30 kg ಬಂದ್ಮೇಲೆ ಫಸ್ಟ್ ಕೀಮೋ 2ನೇದು ಕೊಟ್ರು. 2ನೇದು ಕೊಟ್ಟ ತಕ್ಷಣ ಕೂದಲೆಲ್ಲ ಹಿಂಗೆ ಬಿಡ್ಬಿಟ್ಟು. 3ನೇದು ಏನಾಯ್ತು ಕೊಟ್ಟ ತಕ್ಷಣ ಕೂದಲು ಹಿಂಗೆ ಬಂದ ತಕ್ಷಣ ನಾನು ಇವ್ರಿಗೆ ಹೇಳಿದೆ ಕೂದಲೆಲ್ಲ ಬರ್ತಾ ಇದೆ ನನಗೆ ಅಂತ. ನಿಮಗೆ ಮಾತ್ರ ಕೂದಲಿದೆ ನನ್ಗಿಲ್ವಲ್ಲ. ಆ ಚಿಕ್ಕವ್ರು ಏನ್ ಮಾಡಿದ್ರು ಬೇಡ ನಡಿ ಅಂತ ಹೇಳ್ಬಿಟ್ಟು ಹೋಗಿ ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಡ್ಸ್ಬಿಟ್ಟು ಇವರು ಕೊಡ್ಸ್ಕೊಂಡ್ರು, ನನಗೂ ಕೊಡ್ಸಿದ್ರು. ಆಮೇಲೆ ತಿರ್ಗಾ ಊಟ ತಿಂಡಿ ಎಲ್ಲ ಮಾಮೂಲಿ ನಾರ್ಮಲ್ ಆಗಿ ಎಲ್ಲ ಕಮ್ಮಿನೇ ಆಗೋಯ್ತು. ಲಾಸ್ಟ್ ಗಂಜಿಗೆ ಬಂದ್ಬಿಟ್ಟೆ. ಎದ್ದಿ ಕೂರಕ್ಕಾಗಲ್ಲ, ಇವ್ರು ಎತ್ಕೊಂಡು ಹೋಗೋದು ಎತ್ಕೊಂಡ್ ಬರೋದು. ಜೊತೆಗೆ ಮಕ್ಕಳು ಬೇರೆ ಓದ್ತಾ ಇದಾರೆ, ಅವ್ರಿಗೂ ನಾವೇನು ಕೆಲಸ ಕಲ್ಸಿರ್ಲಿಲ್ಲ, ಎಲ್ಲ ಅವರೇ ಡಿಪೆಂಡ್ ಆಗ್ಬೇಕು. ಏನ್ ಮಾಡ್ಬೇಕು ಏನೋ ಅನ್ಕೊಳ್ತಾರೆ. ಇವ್ರು ಮನೇಲೂ ನೋಡ್ಬೇಕು, ದುಡ್ಡು ಅರೇಂಜ್ ಮಾಡ್ಬೇಕು, ತಿರ್ಗಾ ನನ್ನ ಜೊತೆಗೆ ನೋಡ್ಕೋಬೇಕು. ನಾನು ಆಮೇಲೆ ಡಾಕ್ಟರ್ಗೆ ಹೇಳಿದೆ, 3ನೇ ಕೀಮೋ ಕೊಟ್ಟಾಗ ಡಾಕ್ಟ್ರೆ ನನ್ಗೆ ಇರಕ್ ಆಯ್ತಾ ಇಲ್ಲ, ಒಂದ್ ಇಂಜೆಕ್ಷನ್ ಕೊಟ್ಬಿಡಿ, ನಾನು ಹೋದ್ರೆ ಪರವಾಗಿಲ್ಲ, ಇವ್ರಿಗೆ ಹಿಂಸೆ ಆಗ್ಬಾರ್ದು ಅಂತ. ಅದಕ್ಕೆ ಅವ್ರಂತೂ ಇವ್ ಪೇಷಂಟ್ ನಾಚೆ ಕರ್ಕೋಗ್ಬಿಡಿ ಅಂತ. ಆಮೇಲೆ ಇವ್ರಿಗೆ ಹೇಳಿದ್ರು 4ನೇ ಕೀಮೋ ಕೊಟ್ರೆ ಇವ್ರು ಬದುಕಂತ ಚಾನ್ಸಸ್ ಇಲ್ಲ, ಇವ್ರು ಎಷ್ಟ್ ದಿನ ಇರ್ತಾರೆ ಅಷ್ಟ್ ದಿನ ಇವ್ರಿಗೆ ಅಂದ್ರೆ ಫುಡ್ ಏನು ಹೋಗ್ತಾ ಇರ್ಲಿಲ್ಲ. ಅರ್ಧ ಗ್ಲಾಸ್ ಗಂಜಿ ಹಾಲ್ ಬಿಟ್ರೆ ಇನ್ನೇನು ತಗೋತಾ ಇರ್ಲಿಲ್ಲ ನಾನು. ಅದಕ್ಕೆ ಅವ್ರಂದ್ರು ಅವ್ರು ಎಷ್ಟ್ ದಿನ ಇರ್ತಾರೆ ಅಷ್ಟ್ ದಿನ ಕರ್ಕೊಂಡೋಗಿ ಇಟ್ಕೊಳ್ಳಿ ನೀವು, ಏನಾಗುತ್ತೆ ಅಂತ ಗೊತ್ತಿಲ್ಲ ಸರ್ ಅಂತ. ಆಮೇಲೆ ಅಡ್ಮಿಟ್ ಮಾಡಿದ್ರು, 1 ವಾರ ಅಡ್ಮಿಟ್ ಮಾಡೋದು, ತಿರ್ಗಾ 1 ವಾರಕ್ಕೆ ಮನೆ ಕರ್ಕೊಳ್ಳೋದು. ಫುಲ್ ಸೀರಿಯಸ್ ಆಗ್ಬಿಡೋದು, ಫುಲ್ ನಾರ್ಮಲ್ ಆಗುವೆ, ತಿರ್ಗಾ ಮನೆ ಕರ್ಕೊಂಡ್ಬರೋರು. ಆ ತರನೇ ಇವ್ರು 6 ತಿಂಗಳು ಕೆಲ್ಸಕ್ಕೆ ಹೋಗ್ಲಿಲ್ಲ, ಏನಿಲ್ಲ. ಸಾಲ ಮಾಡೋದು, ನನಗೆ ತೋರ್ಸೋದು, ಯಾರ್ಯಾರು ಹೇಳ್ತಾರೆ ಎಲ್ಲಾ ಕಡೆನೂ ತೋರ್ಸೋದು, ಕೈ ಔಷಧಿ ಪ್ರತಿಯೊಂದು ಎಲ್ಲಾ ಕಡೆನೂ ತೋರ್ಸಿದ್ರು. ಎಲ್ಲಿ ತೋರ್ಸಿದ್ರು ಅವ್ರು 4 ಸ್ಟೇಜ್ ಕ್ಯಾನ್ಸರ್ ಇದೆ, ಅದು ಸ್ಪ್ರೆಡ್ ಆಗಿದೆ, ನಿಮ್ಗೆ ಉಳಿಸ್ಕೊಳಕ್ ಆಗಲ್ಲ ಅಂತಾರೆ. ಕೊನೆಗೆ ಇವ್ರು ಹರೀಶ್ ಡಾಕ್ಟ್ರು ಪರಿಚಯ ಆಯ್ತು. ಒಂದ್ಸರಿ ಇವ್ರು ಫೋನ್ ಮಾಡ್ತಾ ಕೇಳಿದ್ರು ಹೆಂಗಪ್ಪ ಏನ್ ಸಮಾಚಾರ ಅಂತ. ಆವಾಗ ಇವ್ರು ಹೇಳಿದ್ರು ಹಿಂಗ ಆಗ್ಬಿಟ್ಟಿದೆ, ನಮ್ಮ ಮನೆಯವ್ರ ಕ್ಯಾನ್ಸರ್ ಅಂತ. ಆವಾಗ ಇವ್ರು ಹೇಳಿದ ತಕ್ಷಣ ಇವ್ರಾದ್ರು ಬಪ್ಪ ಇಲ್ಲಿ ಮನೆಗೆ ಅಂತ ಕರೆದ್ಬಿಟ್ಟು ಇವ್ರು ಕೊಟ್ರು ನಮ್ಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಎಷ್ಟೊಂದು ಉಪಯೋಗಿಸಿದ್ವಲ್ಲ, ಈಗ ಡಾಕ್ಟ್ರೇ ಆಗಲ್ಲ ಅಂತ ಕೈ ಬಿಟ್ಬಿಟ್ಟಿದ್ದಾರೆ. ತಿರ್ಗಿ ಇದನ್ನ ತಗೊಂಡು ಏನಕ್ಕೆ ಇವ್ರು ಖರ್ಚು ಅಂದ್ಬಿಟ್ಟು ನಾನು ಅವ್ರು ತಂದಿ 1 ವಾರ ಮನೇಲಿ ಇಟ್ಟಿದ್ರು ತಗೊಂಡಿಲ್ಲ. ಇವ್ರು ತಗೋ ಅಂತ ಹೇಳ್ತಾ ಇದ್ರೆ ಅದ್ರ ಬಟ್ ನಾನು ತಗೊಳ್ತಾ ಇಲ್ಲ. ಅಯ್ಯೋ ನಾನ್ ಬದುಕೇನ್ ಮಾಡ್ಬೇಕಾಯ್ತು, ಬೇಡ ಸುಮ್ನೆ ನಿಮ್ಗೆ ಹಿಂಸೆ ಅನ್ಬಿಟ್ಟು ನಾನು ತಗೊಂಡೇ ಇಲ್ಲ. ಆಮೇಲೆ ಇವ್ರು ತಿರ್ಗಾ ಕೇಳಿದ್ರು ಫೋನ್ ಮಾಡಿ ಏನಪ್ಪ ತಗೊಂಡವ್ರ ಏನೋ ಅಂತ. ಆಮೇಲೆ ಇವ್ರು ಡಾಕ್ಟರ್ ಫೋನ್ ಮಾಡ್ತವ್ರೆ ತಗೊಳಮ್ಮ ಅಂತ. ಸರಿ ಆಯ್ತು ಕೊಡಿ ಅಂತ 1 ವಾರ 2 ದಿನ ಆತರ ಅಂದ್ರೆ ನಾವು ಕಂಟಿನ್ಯೂಸ್ ಆಗಿ ತಗೊಳ್ಳಿಲ್ಲ, ಒಂದೊಂದ್ ದಿನ ಸ್ಕಿಪ್ ಮಾಡೇ ತಗೊಂಡಿದ್ದು. ತಡ್ಕೊಳಕ್ ಆಯ್ತಾ ಇರ್ಲಿಲ್ವಲ್ಲ ಅದು. ಅರ್ಧ ಗ್ಲಾಸ್ ಗಂಜಿಯಿಂದ ಆಮೇಲೆ 1 ವಾರ ತಗೊಂಡ್ಮೇಲೆ 1 ಗ್ಲಾಸ್ ಗಂಜಿಗೆ ಬಂದೆ. ಆಮೇಲೆ ಅರ್ಧ ಗ್ಲಾಸ್ ನಾನೇ ಅವ್ರಿಗೆ ಹಾಲು ಕೇಳಿದೆ, ಒಂದ್ ಸ್ವಲ್ಪ ಹಾಲು ಕೊಡಿ ನನ್ಗೆ ಕುಡಿಯಕ್ಕೆ. ಇವ್ರಿಗೆ ಖುಷಿ ಆಯ್ತು, ಯಾವಾಗ್ಲೂ ನನ್ನ ಜೊತೆಗೆ ಇರೋರು. 6 ತಿಂಗಳು ಕೆಲ್ಸಕ್ಕೆ ಹೋಗದೆ ಕೈ ಹಿಡ್ಕೊಂಡು ಅವಾಗ್ಲೇ ಕುತ್ಕೊಳ್ಳೋರು. ಆಮೇಲೆ ಇವ್ರು ನಾನೇ ಒಂಚೂರು ಎದ್ದು ಓಡಾಡ್ತೀನಿ ಅಂದ್ರೆ ಇವ್ರು ಎತ್ಕೊಂಡ್ಬಂದು ಆಚೆ ಕೂರ್ಸೋರು, ಎತ್ಕೊಂಡೋಗಿ ಮಲಗಿಸೋರು. ಆಮೇಲೆ ನಾನೇ ಒಂಚೂರು ಅಜ್ಜೆ ಇರ್ತೀನಿ ಅಂದ್ರೆ ಕೈ ಹಿಡ್ಕೊಂಡು ಮನೇಲಿ ವಾಕ್ ಮಾಡ್ಸೋರು, ತಿರ್ಗಿ ಒಳಗಡೆ ಕರ್ಕೊಬರೋರು. ವಾಶ್ರೂಮ್ಗೆ ಹೋದ್ರೆ ನನಗೆ ಜ್ಞಾನನೇ ಇರ್ತಿಲ್ಲ, ಅಲ್ಲೇ ಬಿದ್ದೋಗ್ತಿದ್ದೆ. ಆ ತರ ಇರೋಳು 1 ವಾರ 15 ದಿನ ಆದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತು. ಆಮೇಲೆ ಅವ್ರಂದ್ರು ಪರವಾಗಿಲ್ಲ ಅಲ್ವಾ ಇದು ಅಂತಂದ್ರು. ಸರಿ ಆಯ್ತು ಕೊಡಿ ಅಂತ ಹೇಳ್ಬಿಟ್ಟು 2 ಟೈಮ್ ತಗೊಳ್ಳಿ. ಫಸ್ಟ್ 1 ಟೈಮೇ ತಗೋತಾ ಇದ್ದಿದ್ದು, ಆಮೇಲೆ 2 ಟೈಮ್ ತಗೊಳಕ್ ಶುರು ಮಾಡಿದ್ವಿ. ಆಮೇಲೆ ನಮ್ಗೆ ನಂಬಿಕೆ ಬಂದ್ಮೇಲೆ ಕಂಪ್ಲೀಟ್ ಆಗಿ ಇದನ್ನೇ ಈಗ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ 1 ವರ್ಷ ಆಯ್ತು ಯೂಸ್ ಮಾಡಕ್ ಶುರು ಮಾಡಿ. ಈಗ ನಾನು ಇಷ್ಟು ಮಾತಾಡಂಗಿದ್ದೀನಿ, ಯಾರಾದ್ರೂ ಬಂದ್ರೆ ನನ್ಗೆ ಗೊತ್ತಾಗೋದು ಇವ್ರು ಅಂತ. ಕತ್ತಿಂಗ್ ಅಂದ್ರೆ ಹಿಂಗೆ ಬಿದ್ದೋಗ್ಬಿಡೋದು, ಇಲ್ಲಾಂದ್ರೆ ಹಿಂದಿನ ಹೆಂಗೆ ಹೊಡ್ಕೊಂಡ್ಬಿಡ್ತಿದ್ದೆ ಅಷ್ಟು. ಆಮೇಲೆ ಬ್ಯಾಕ್ ಪೇನು ಜಾಸ್ತಿ ಕೂರಕ್ಕೆ ಆಗ್ತಿಲ್ಲ, 5 ನಿಮಿಷ ಕುತ್ಕೋತಿದ್ದೆ, ಕುತ್ಕೊಂಡಿದ್ದಾಗ ಹಂಗೆ ಮಲಗ್ಬಿಡ್ತಿದ್ದೆ. ಆ ತರ ಸ್ಥಿತಿಲಿ ಇದ್ರು. ಇವತ್ತು ನಾನು ಹರೀಶ್ ಡಾಕ್ಟರ್ಗೆ ಇರ್ಬೋದು, ನನ್ನ ಹಸ್ಬೆಂಡ್ಗೆ ಇರ್ಬೋದು, ಮಕ್ಳಿರ್ಬೋದು, ನನ್ನಲ್ಲಿ ಇವತ್ತು ನಿಲ್ಸಿದ್ದಾರೆ ಅಂದ್ರೆ ಅದು ಎಲ್ಲಿ ತರ ಮಿಕ್ಸ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನನ್ನ ಜೀವನ ಉಳಿಸಿದೆ. ಯಾಕಂದ್ರೆ ಈಗ ಡಾಕ್ಟರ್ ಹತ್ರ ಹೋದಾಗ ಅವರೇ ಹೇಳ್ತಾರೆ ಏನಮ್ಮ ಪರವಾಗಿಲ್ಲ ನೀನು ಇಷ್ಟು ಚೆನ್ನಾಗ್ ಆಗ್ಬಿಟ್ಟಿದೀಯಲ್ಲ ಅಂತ ಕೇಳ್ತಾರ ಅವ್ರು. ಪರವಾಗಿಲ್ಲ ಏನೋ ನಾನು ಹೋಗೇ ಬಿಟ್ರು ಅನ್ಕೊಂಡೆ, ಆದ್ರೂ ಮಿರಾಕಲ್ ಆಗಿ ಏನೋ ದೇವ್ರು ನಿನ್ಗೆ ಎಷ್ಟು ಉಳಿಸೋನಲ್ಲ ಅಂತ ಅವರೇ ಖುಷಿ ಪಡ್ತಾರೆ. ಕೊನೆಗೆ ಏನಾಯ್ತು, ನಾವು ಇನ್ನೊಂದು ಗಂಟಿತ್ತಲ್ಲ ಅದನ್ನ ತೆಗಿಸ್ಬೇಕು ಅಂತ ನೋಡಿದ್ರೆ ಅವ್ರು ಯೂರಿನ್ ಬ್ಲಾಡರ್ನೇ ಕಟ್ ಮಾಡಿ ಅದನ್ನ ಆಚೆ ಹಾಕ್ತಿವಿ ನಾವು. ಆ ಯೂರಿನ್ ಬ್ಲಾಡರ್ ಹಾಕಿದ್ರೆ ಅವ್ರು ಲೈಫ್ ಲಾಂಗು
ವಾಶ್ರೂಮ್ಗೆಲ್ಲ ಅವ್ರು ಆಚೆನೆ ಹೋಗ್ಬೇಕು ಹೊರತು ಒಳಗೆಲ್ಲ ಆಗಲ್ಲ ಅಂತಂದ್ರು. ಅದಕ್ಕೆ ಇವ್ರು ಅಂದ್ರು ಬೇಡವೇ ಬೇಡ ಅದು ಅಂತ ನಿಲ್ಸೇ ಬಿಟ್ರು. ಅವ್ರು ಎಲ್ಲಿವರೆಗೆ ಇರ್ತಾರೆ ಅವಳು ಹಂಗೆ ಇರ್ಲಿ, ನಾವು ಇನ್ನೊಂದು ಗಂಟು ತಗ್ಸಲ್ಲ ಅಂತ ಹೇಳ್ಬಿಟ್ಟು. ಈಗ ಗಂಟು ಕೂಡ ನಮ್ಗೆ ಸ್ವಲ್ಪ ಕರಗಿದೆ. ಮತ್ತೆ ನನಗೆ ಕೀಮೋ ರೇಡಿಯೇಷನ್ ಎಲ್ಲ ಕೊಟ್ಟಾಗ ಕಿಡ್ನಿ ಡ್ಯಾಮೇಜ್ ಆಗೋಯ್ತು. ಈಗ ಕಿಡ್ನಿ ಡ್ಯಾಮೇಜ್ ಆಗಿರೋದು ಕೂಡ ನಾರ್ಮಲ್ ಬಂದಿದೆ. ಮತ್ತೆ ನಾವು ಕಿದ್ವಾಯಿಗೆ ಹೋಗಿ ತೋರ್ಸಿದ್ವಿ. ಅಲ್ಲಿ ಇವಾಗ ನಮ್ಗೆ ಏನು ಮೆಡಿಸಿನ್ ಏನು ಕೊಟ್ಟಿಲ್ಲ, ಟ್ರೀಟ್ಮೆಂಟ್ ಎಲ್ಲ ತಗೋತಾ ಇದೀವಿ. ಯಾವುದೇ ರಿಪೋರ್ಟ್ 3 ತಿಂಗಳಿಗೆ ಒಂದ್ಸತಿ ನನ್ನ ಬಾಡಿ ಪೂರ್ತಿ ಪೆಟ್ ಸ್ಕ್ಯಾನು ಮತ್ತೆ ಮಾಮೂಲಿ ಎಲ್ಲ ಸ್ಕ್ಯಾನ್ಗಳು ಮಾಡಿಸ್ತಾರೆ. ಈಗ ಎಲ್ಲಾ ರಿಪೋರ್ಟ್ಗಳು ನಾರ್ಮಲ್ ಬರ್ತಾರೆ. ಇದರಿಂದ ನಾನು ಹೇಳ್ತಾ ಇರೋದು ನಮ್ ಜೀವನ ಉಳಿಸಿದೆ. ನಮ್ಮಂತವ್ರು ಈಗ ಕ್ಯಾನ್ಸರ್ ಪೇಷಂಟ್ ಅಂದ್ರೆ ಸರ್ ನಿಜವಾಗ್ಲೂ ನಾನು ಮಾಮೂಲಿ ಈಗ ಜ್ವರ ಬಂದ್ರೆ ಹೆಂಗ್ ವಾಸಿ ಆಗುತ್ತೆ ಅದೇ ತರ ಅಂತ ಅನ್ಕೊಂಡಿದ್ದೆ. ಆದ್ರೆ ಒಂದೊಂದ್ ನರಕಗಳು ಹೆಂಗ್ ತೋರಿಸಿದೆ ಅಂದ್ರೆ ಅನ್ನದ ಬೆಲೆ ಗೊತ್ತಿರ್ಬೋದು, ಹಣದ ಬೆಲೆ ಗೊತ್ತಿರ್ಬೋದು, ಜೀವದ ಬೆಲೆ ಗೊತ್ತಾಗಿರ್ಬೋದು. ಮತ್ತೆ ನನ್ ಗಂಡು ನಾನು ಹೇಳ್ದೆ, ಇನ್ನೊಂದ್ಸತಿ ನೀವು ಮದ್ವೆ ಆಗ್ಬೇಡಿ. ಒಂದ್ಸತಿ ನಾನು ಮದ್ವೆ ಆಗಿ ಹಿಂಗ್ ಅನ್ಭವಿಸ್ತಾ ಇದ್ದೀನಿ ಅಂದ್ರೆ ಇವ್ರನ್ ಮದ್ವೆ ಅದೇ ಅಂತಲ್ಲ, ನನ್ಗೆ ಈ ಕಾಯಿಲೆ ಬಂದು ನನ್ನಿಂದ ಹಿಂಗ್ ಅನ್ಭವಿಸ್ತಾ ಇದ್ದೀರಾ. ನೀವು ಬೇಕಾದ್ರೆ ಮದ್ವೆಗೆ ಇದ್ ಆಗ್ಬಿಡಿ, ಬೇಕಾದ್ರೆ ಯಾರ ಜೊತೆಗಾರು ಇರಿ, ಮದ್ವೆ ಮತ್ತೆ ಹಾಕ್ಬೇಡಿ. ಅಂದ್ರೆ ನನ್ ಮಕ್ಳಿಗೂ ಹಿಂಸೆ ಆಗ್ಬಾರ್ದು, ಇವ್ರಿಗೂ ಹಿಂಸೆ ಆಗ್ಬಾರ್ದು, ಮದ್ವೆ ಮಾತ್ರ ಆಗ್ಬೇಡಿ. ಈಗ ನಾನು ಇವ್ರಿಗೆ ಜೋರಾಗಿ ಮಾತಾಡಿದ್ರೆ ಜಗಳ ಮಾಡಿದ್ರೆ ಇವ್ ಬರೋ ಲೇಟ್ ಮಾಡಿದ್ರೆ ನಾನೇ ಬೈತೀನಿ. ಈಗ ಅವ್ರು ಹೇಳ್ತಾರೆ ತಾಯಿಯವಳ ನನ್ ಬದುಕಿಸ್ಬಿಟ್ಟು ಈಗ ನನಗೆ ಹಿಂಸೆ ಕೊಡ್ತಿದ್ಯಲ್ಲ ಅಂತ ಇವ್ರು ಅಂತಾರೆ. ಅಂದ್ರೆ ನನ್ ಜೀವನ ಹೆಂಗೆ ಅಂದ್ರೆ ಒಂದು ಪಿಕ್ಚರ್ ತರ ಹೋಗಿ ತಿರ್ಗಾ ರೀಪ್ಯಾಕ್ ಆಯ್ತು. ಇವಾಗ ನನ್ನ ಲೈಫ್ ಚೆನ್ನಾಗಿದೆ. ಮಗಳು ಈಗ ಅಂದ್ರೆ LLB ಮಾಡ್ತಾ ಇದ್ದಾಳೆ, ಮಗ ಕೂಡ ಡಿಪ್ಲೊಮಾ ಮಾಡ್ತಾ ಇದ್ದಾನೆ. ಹಸ್ಬೆಂಡ್ ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ಇವತ್ತು ನಾನು ಎಲ್ಲಿದ್ದೀನಿ. ಮಕ್ಳಿಗೆ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಜೊತೆಗೆ ಸರ್ಗೆ ಮತ್ತೆ ನನಗೆ ಸಂಜೀವಿನಿ